ನೀವು ಪ್ರತಿಯೊಬ್ರು ಏನ್ ಮಾಡ್ಬೇಕು ಗೊತ್ತೇ, ಈ ಸೌದೆ ಒಲೆ ಪರ್ಚೇಸ್ ಮಾಡುವಾಗ ಈ ತರ ಒಂದು ಟೇಪ್ ತಗೊಂಡು ಹೋಗ್ಬಿಡ್ಬೇಕು. ಇದು 12 ಇಂಚ್ ಆಯ್ತಾ, ಇದು ಡೆತ್ 10 ಇಂಚ್ ಆಯ್ತಾ, ಇಲ್ಲಿ ನೋಡಿ ಡೆತ್ 10 ಇಂಚ್ ಆಯ್ತಾ, 12 ಇಂಚ್ ಐತೆ. 12/10 ಯಾರ ಹತ್ರ ನಿಮ್ಗೆ ಕಮ್ಮಿಗೆ ಸಿಗುತ್ತೋ ಅವ್ರ ಹತ್ರ ತಗೊಳ್ಳಿ. ಜನಗಳು ಮೋಸ ಹೋಗ್ಬೇಡಿ. ಯಾಕಂದ್ರೆ ಇದೇ ಕೆಪಾಸಿಟಿ ಉಳ್ಳಂತದ್ನ ಬೇರೆಯವರು 54,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ನಮ್ಮ ಹತ್ರ ಬರೀ 36,800 ರೂಪಾಯಿ. ಮತ್ತೆ ಇದ್ರ ಸಿಸ್ಟಮ್ ಏನು ಅವ್ರ ತರನೇ ನಮ್ದು ಇದೆ. ಹಿಂಗ್ ತೆಗೆದ್ಬಿಟ್ಟು ಡೋರು ಇಲ್ಲಿಂದ ಸೌದೆ ದೊಡ್ಡ ಹಾಕ್ಬೋದು, ಒಳಗಡೆಗೆ ದೊಡ್ಡ ಸೌದೆ ಹಾಕಿ ಹಿಂಗೆ ಲಾಕ್ ಕೂಡ ಮಾಡಬಹುದು. ಲಾಕ್ ಎಲ್ಲ ಇದೆ. ಸೇಮ್ ಆಸ್ ಇಟ್ ಇಸ್ ತಮಿಳ್ನಾಡವರು, ಆಂಧ್ರದವರು ಎಲ್ಲಾರು ಇದೇ ತರ ತಗೊಂಡ್ ಮಾರ್ತಾವ್ರೆ. ಪಾಪ ನಮ್ ಜನಗಳು ಮೋಸ ಹೋಯ್ತಾವ್ರೆ. ಏನಕ್ಕೆ ಅವ್ರಿಗೆ ಗೊತ್ತಿಲ್ಲ ಪಾಪ ಎಲ್ಲಿ ತಗೋಬೇಕು, ಏನ್ ತಗೋಬೇಕು, ಎಲ್ಲಿ ಕಮ್ಮಿ ಬೀಳುತ್ತೆ ಅಂತ. ಬಟ್ಟೆ ಬರುತ್ತೆ, ಬನೀನ್ ಬಟ್ಟೆ. ಆ ಬನೀನ್ ಬಟ್ಟೆ ಒಳಗಡೆ ನೀವು ಆ ಬೂದಿನ ಹಾಕ್ಬಿಟ್ಟು ಜಾಲ್ಸ್ಕೊಂಡು ಅದು ಪೌಡರ್ ತರ ಆಗುತ್ತೆ. ಆ ಪೌಡರ್ನ ರಾತ್ರಿ ಹೊತ್ತು ಮಲಗುವಾಗ ಕೈಗೆ ಹಿಂಗ್ ಹಚ್ಕೊಂಡು ಪೂರ್ತಿ ತಲೆಗೆ ಹಚ್ಕೊಡಿ ಸರ್. ಪೂರ್ತಿ ತಲೆಗೆ ಹಚ್ಬಿಟ್ಟು ಬೆಳಗ್ಗೆ ಎದ್ದು ಆರಾಮಾಗಿ ಬಿಸಿನೀರಲ್ಲಿ ಸ್ನಾನ ಮಾಡಿ ಸರ್. ಆಟೋಮೆಟಿಕ್ ಆಗಿ ಡ್ಯಾಂಡ್ರಫ್ ಹೋಗುತ್ತೆ, ತಲೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಹೋಗುತ್ತೆ. ಮತ್ತೆ ನಿಮಗೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ನೆರೆ ಕೂದಲು ಬರೋದು ತುಂಬಾ ಕಮ್ಮಿ ಆಗುತ್ತೆ. ನಾನು ಪ್ರಯೋಗ ಮಾಡಿದೀವಿ ಸರ್. ಅದು ನನ್ನ ತಲೆ ಕೂದಲೇ ಹೊಂಟೋಗಿತ್ತು ಸರ್. ಇಲ್ಲೆಲ್ಲ ಮಧ್ಯ ಹೊಂಟೋಗಿತ್ತು. ಇಲ್ಲಿ ಸೋಲಾರ್ ಬಳಸಬಾರ್ದು, ಗೀಸರ್ ಬಳಸಬಾರ್ದು, ಕರೆಂಟ್ ವಾಟರ್ ಹೀಟರ್ ಬಳಸಬಾರ್ದು. ಏನಕ್ಕೆ ಸರ್ ಹಿಂದಿನ ಕಾಲದಲ್ಲೆಲ್ಲ ನಾವು ಒಲೆಲೆ, ನೀವು ನೋಡಿದಿರಾ ಒಲೆಲ್ಲಿ ಏನ್ ಮಾಡೋ, ಹಿಂದಿನ ಕಾಲದಲ್ಲೆಲ್ಲ ಕಲ್ಲಲ್ಲೇ ರುಬ್ಕೋತಾ ಇದ್ರು, ಮಡಕೆಯಲ್ಲಿ ಅಡಿಗೆ ಮಾಡ್ಕೊಳ್ಳೋರು, ಒಲೆಯಲ್ಲಿ ಅಡಿಗೆ ಮಾಡ್ಕೊಳ್ಳೋರು. ಎಷ್ಟು ವರ್ಷ ಬದುಕ್ತಿದ್ರು? 100-120 ವರ್ಷ ಬದುಕ್ತಿದ್ರು. ಅದು ಏನೋ ಒಂದ್ ಶುಗರ್ BP ಇಲ್ದೆ, ನಿಮ್ಗೆ ಗೊತ್ತಿರಂಗೆ. ಈ ದಿನಗಳಲ್ಲಿ ನೀವೇ ನೋಡಿದೀರಾ ಸರ್. ಇದ್ರಲ್ಲಿ ಎಲ್ಲ ಏನ್ ಗೊತ್ತಾ, ಗಂಟೆಗೆ ಬರೀ 3 kg ಖರ್ಚಾಗೋದು. ಎಷ್ಟೋ ಸೌದೆಗಳು, ವೇಸ್ಟ್ ಸೌದೆಗಳು ಮರದಿಂದ ಉದುರ್ ಬಿಡ್ತಾವ ನೋಡಿ. ಆ ಸೌದೆ ಬಳಸಿ ಸಾಕು, ಬೇಡವಾ? ಈ ಸಾಮಾನ್ಯ ಅಂಗಡಿಗಳಲ್ಲಿ ಬಾಕ್ಲು ಚೌಕಟ್ ಮಾಡಿ ವೇಸ್ಟೇಜ್ ಬಿಟ್ಟಿರ್ತಾರೆ. ಅದನ್ನೆಲ್ಲ ಯಾವ್ದಾವ್ದಕ್ಕೂ ಅಂತ ಬಿಸಾಕ್ತಾ ಇದಾರೆ. ಅಲ್ಲಿ ತಗೊಳ್ಳಿ, ಅವ್ರಿಗೊಂದು ಉಪಯೋಗ ಆಗುತ್ತೆ, ಆರೋಗ್ಯ ಕಾಪಾಡ್ಕೊಳ್ಬಹುದು. ಯಾಕಂದ್ರೆ ಇದ್ರಲ್ಲಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಬರಲ್ಲ. ನಿಮ್ಗೆ ಗೊತ್ತು, ನಾವೇನ್ ಹೇಳ್ಬೇಕಾಗಿಲ್ಲ. ಹಿಂದಿನ ಕಾಲದವರೆಲ್ಲ ಇದ್ರಲ್ಲಿ ಅಡಿಗೆ ಮಾಡ್ಕೊ ಊಟ ಮಾಡ್ತಿದ್ರು. ಇವಾಗೆಲ್ಲ ಲೇಟೆಸ್ಟ್ ಆಗ್ಬಿಟ್ಟೈತೆ. ಹಿಂಗ ಹಚ್ಚಿದ ತಕ್ಷಣ ಚಕ್ಕಂತ ಅಡಿಗೆ ಆಗ್ಬಿಡ್ಬೇಕು. ಇದು ರೋಡ್ ಸೈಡ್ ಬಂಡಿ ಸರ್. ಇಲ್ಲಿ ಏನಂದ್ರೆ 30 ರೂಪಾಯಿ ಊಟ ಕೊಡ್ತಾರೆ. 30 ರೂಪಾಯಿ ಊಟ ಕೊಡ್ಬೇಕಿದ್ರೆ ಇವ್ರಿಗೆ ಉಳಿತಾಯ ಆಗ್ಬೇಕು. ಏನು? ಗ್ಯಾಸ್ ಉಳಿತಾಯ ಆಗ್ಬೇಕು. ಹಾಗಾಗಿ ಗ್ಯಾಸ್ ಉಳಿತಾಯ ಆಗಕ್ಕೆ ಇವ್ರು ಏನ್ ಮಾಡಿದ್ರು, ಯೂಟ್ಯೂಬ್ ನೋಡ್ಬಿಟ್ಟು ನನ್ನ ಹತ್ರ ಬಂದ್ರು. ಸರ್, ಈ ತರ ಎಲ್ರಿಗೂ ಕೊಡ್ತಾ ಇದೀರಾ ಅಂತಲ್ಲ, ನಮ್ಗೆ ಏನ್ ಸಜೆಸ್ಟ್ ಮಾಡ್ತೀರಾ? ನಮ್ಮ ಹತ್ರ ಕರೆಂಟ್ ಇಲ್ಲ, ಮತ್ತೆ ನಮ್ಗೆ ಗ್ಯಾಸ್ ಕೂಡ ಉಳಿತಾಯ ಆಗ್ಬೇಕು. ಒಂದು ಒಲೆ ಕೊಟ್ವಿ. ಯಾವ ತರ ಅಂದ್ರೆ ಸರ್, ಇಲ್ಲಿ ಬನ್ನಿ, ಇಲ್ಲಿ ಬ್ಯಾಟ್ರಿ ಇದೆ ಸರ್. ಎಕ್ಸೈಡ್ ಬ್ಯಾಟ್ರಿ ನೋಡಿ ಸರ್. ಇಲ್ಲಿ ಎಕ್ಸೈಡ್ ಬ್ಯಾಟ್ರಿ ಕೊಟ್ಟಿದೀವಿ. ಒಂದು ಎಲಿಮೀಟರ್ ತೆಗೆದು ಕೊಟ್ಟಿದೀವಿ. ಎಲಿಮೀಟರ್ ಅಲ್ಲಿ ಇವ್ರು 8 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 5 ದಿನ ಬರುತ್ತೆ. ಇದು ಒಲೆ ನೋಡಿ, ಗಾಳಿ ಊದಕ್ಕೆ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಟ್ಯೂಬ್ ಎಲ್ಲ ಹಾಕೊಂಡಿದ್ದಾರೆ ಸೇಫ್ಟಿಗೆ. ಇಲ್ಲಿ ನೋಡಿ ಸರ್, ಕಂಟ್ರೋಲರ್ ಇದೆ. ಇಲ್ಲಿ ನೋಡಿ, ಜಾಸ್ತಿ ಇದು ಕಮ್ಮಿ. ಈಗ ಒಂದು ಮೀಡಿಯಂ ಆಗಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಸರ್ 40 ಲೀಟರ್ ಸಾಂಬಾರ್ ಮಾಡ್ತಾರೆ. ಹಿಂಗೆ ಗಮ ಅಂತ ಇದೆ. ಯಾವ ತರ ಪರಿಮಳ ಬರ್ತಾ ಇದೆ ನೋಡಿ. 40 ಲೀಟರ್ ಸಾಂಬಾರ್ ಆಗುತ್ತೆ ಸರ್. ನಮ್ಗೆ ಇದೊಂದು ಸಜೆಷನ್ ಮಾಡಿದ್ರು, ಭಾಳ ಉಪಯೋಗ ಆಯ್ತು. ಸಾಂಬಾರ್ ಗಿಂಬರಲ್ಲ, ಅದಕ್ಕಿಂತ ಆಧುನಿಕ ಒಲೆ ಥರ ನಮಗೆ ಹಳೆ ಸಂಪ್ರದಾಯ ಥರ. ಈಗ ಜನಗಳಿಗೆ ಒಂದು 30 ರೂಪಾಯಿ ಊಟ ಕೊಡಬೇಕು ಅಂದ್ರೆ ನಾನೊಂದು ಏನಾರ ಒಂದು ಉಳಿಸ್ಬೇಕು. ಸಿಲಿಂಡರ್ ಉಳಿಸ್ತಾ ಇದ್ದೀನಿ, ಇದರಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಸೌದೆ ಸರ್, ನನ್ನ ಸಾಮಿಲ್ಗಳಲ್ಲಿ 170 ರೂಪಾಯಿ ಒಂದು ಮೂಟೆ ಅದು ಹಾಕ್ಸ್ಕೊತೀನಿ. ಅದೊಂದು 4-5 ದಿನ ಬರ್ತಿದೆ ನನಗೆ. ಪ್ರಕೃತಿಲಿ ಇಲ್ಲೇ ನಮ್ಮ ಪಾರ್ಕಲ್ಲೇ ಆಲ್ಮೋಸ್ಟ್ ಒಂದು ಸ್ವಲ್ಪ ವೇಸ್ಟ್ ಬಿದ್ದಿರೋ ಸೌದೆಗಳು ಪೀಸ್ಗಳೆಲ್ಲ ಸಿಗುತ್ತೆ ಸರ್. ಸಿಲಿಂಡ್ರಿಗೆ ಆದರೆ ನಮಗೆ ಸರ್, ನಮಗೆ ಕರೆಕ್ಟಾಗಿ ಒಂದು 24 ಸಿಲಿಂಡರ್ ಬೇಕಾಗುತ್ತೆ. ಸೌದೆ ಆಗಿರೋದ್ರಿಂದ ನಮಗೊಂದು ಮಿನಿಮಮ್ ಇಲ್ಲ ಒಂದು 8 ಸಿಲಿಂಡರ್ ಉಳಿತದೆ. ನಂದು ಆಯ್ತು ಸರ್, 7-8 ತಿಂಗಳಾಯ್ತು. ಅಂದ್ರೆ 5.5 ವರ್ಷ ಆಯ್ತು. ಅಂದ್ರೆ 6 ವರ್ಷ ರನ್ನಿಂಗ್ ಇದು. ಇದ್ರೊಳಗಡೆ ಏನಂದ್ರೆ ಬ್ಲೋವರ್ ಬರುತ್ತೆ, ಬೂದಿತಿಗೆ ಕೀ ಬರುತ್ತೆ, ಇದ್ರೊಳಗಡೆ ಬ್ಯಾಟ್ರಿ ಇನ್ಬಿಲ್ಟ್ ಬರುತ್ತೆ, ಬ್ಯಾಟ್ರಿ ಕವರ್ಡ್ ಬರುತ್ತೆ. ಈ ತರ ಕವರ್ಡ್ ಇರೋದು ನಿಮ್ಗೆ ಹೊರಗಡೆ ಎಲ್ಲೂ ಸಿಗಲ್ಲ. ನಮ್ಮ ಹತ್ರ ಮಾತ್ರ ಸಿಗೋದು. ಸೂರ್ಯ ಸೌದೆ ಒಲೆ, ಭಾನುಪ್ರಕಾಶ್ ಮೈಸೂರು ಅವ್ರ ಹತ್ರ ಮಾತ್ರ ಸಿಗೋದು. ಮತ್ತೆ ಇಲ್ಲಿ ಒಳಗಡೆ ಇನ್ನರ್ ಬ್ಯಾಟ್ರಿ ಇರುತ್ತೆ. ಇದ್ರೊಳಗಡೆ ಈ ತರ ಬ್ಯಾಟ್ರಿ ಇರುತ್ತೆ. ಈ ಬ್ಯಾಟ್ರಿನ ನೀವು 4 ಅವರ್ಸ್ ಚಾರ್ಜ್ ಮಾಡಿದ್ರೆ 8 ದಿವಸ ಬರುತ್ತೆ, ಗಾಳಿ ಊದುತ್ತೆ. ಈ ತರ ಫ್ರಂಟ್ ಈ ತರ ಇದೆ, ಈ ತರ ಮಾಡ್ಕೊಳ್ಳೋದು. ಈ ತರ ಉದ್ದ ಸೌದೆ ಹಾಕ್ಬೋದು ಸರ್. ಈ ತರ ಸೌದೆ ಇಡ್ಲಿಕ್ಕೆ ಇದು ಉದ್ದ ಸೌದೆ ಇಡ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಚಿಕ್ಕ ಪೀಸ್ ಹಾಕ್ಬೇಕು. ಅನಂತರ ಈ ತರ ಉದ್ದ ಸೌದೆ ಇಡ್ಬೋದು ಸರ್. ಇದು 2,800 ರೂಪಾಯಿ ಪ್ರೈಸ್ ಇದೆ. ನಾವು ಇದಕ್ಕೆ BPL ಕಾರ್ಡು, SHWINI ಕಾರ್ಡು, ಅಂತ್ಯೋದಯ ಮತ್ತೆ ರೈತರ ಕಾರ್ಡ್ ಯಾರ ಹತ್ರ ಇರುತ್ತೋ ಅವ್ರಿಗೆ 400 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ. ಇದಕ್ಕೆ ಮತ್ತೆ ಸ್ಟೀಲ್ ದಿಕ್ಕೆ ಎರಡಕ್ಕೂ ಇದೆ. ಇದರಿಂದ 8 kg ವರೆಗೂ ಮಾಡಬಹುದು. ಅಂದ್ರೆ ಪರ್ಸನ್ಗಳು, ಅಂದ್ರೆ ಜನಗಳು ಲೆಕ್ಕ ಹಾಕಕ್ ಹೋದ್ರೆ ನೀವು ಇದರಲ್ಲಿ ನೀವು ಇಬ್ಬರಿಗೂ ಮಾಡಬಹುದು, 25 ಜನಕ್ಕೂ ಮಾಡಬಹುದು. ಹಿಂದಿನ ಕಾಲದಲ್ಲೆಲ್ಲ ಬ್ಲೋವರ್ ಇರಲಿಲ್ಲ, ಅದಕ್ಕೆ ಅದು ಹೊಗೆ ಬರ್ತಿತ್ತು. ಇದು ಗಾಳಿ ಊದ್ತಾನೆ ಇರುತ್ತೆ. 1 ಗಂಟೆ ಬೇಕಾದ್ರೆ ಊದುತ್ತೆ, 2 ಗಂಟೆ ಬೇಕಾದ್ರೆ ಊದುತ್ತೆ. ಊದೋದ್ರಿಂದ ಇದು ನಿಮ್ಗೆ ಹೊಗೆ ಬರಲ್ಲ ಸರ್. ಡಿಫ್ರೆನ್ಸ್ ಏನಂತಂದ್ರೆ ಅದರಲ್ಲಿ ಬ್ಲೋವರ್ ಇರ್ತಿರ್ಲಿಲ್ಲ, ಅಂದ್ರೆ ಫ್ಯಾನು ಮೋಟರ್ ಇರ್ತಿರ್ಲಿಲ್ಲ. ನಮ್ದ್ರಲ್ಲಿ ಫ್ಯಾನು ಮೋಟರ್ ಇದೆ. ಅಂದ್ರೆ ಪಾತ್ರೆ ನಿಮ್ಗೆ 50 to 60% ಕಪ್ಪಾಗುತ್ತೆ ಸರ್. ಹೊರಗಡೆ ಯಾರೇ ಸೌದೆ ಒಲೆ ಮಾರ್ತಿದಾರೋ ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಏನಂತ, ನಮ್ಮದ್ರಲ್ಲಿ ಕಪ್ಪಿ ಆಗಲ್ಲ, ನಮ್ಮ ಒಲೆಯಲ್ಲಿ ಕಪ್ಪಿ ಆಗಲ್ಲ. ಅದು ಹೆಂಗೆ ಸರ್ ಆಗಲ್ಲ? ಆ ಕಾಲದಲ್ಲೂ ನಮ್ಮ ತಾತನ ಕಾಲದಲ್ಲೂ ಮರನೇ, ಈಗಲೂ ಮರನೇ. ಅದಕ್ಕೆ ನಾನು ಹೇಳ್ತೀನಿ 50 to 60% ಕಪ್ ಆಗೇ ಆಗುತ್ತೆ. ನಿಮಗೆ ಗ್ಯಾಸ್ ದುಡ್ಡು ಉಳಿತಾಯ ಆಗುತ್ತೆ. ಇದು ಸಾಕಷ್ಟು ಹೋಟ್ಲವ್ರಿಗಂತೂ ನೀವು ಕೇಳಲೇಬೇಡಿ. ಈಗ ಸಪೋಸ್ 1 ಸಿಲಿಂಡರ್ ಖರ್ಚಾಯ್ತು ಅಂತ ಇಟ್ಕೊಳ್ಳಿ, 1,800 ರೂಪಾಯಿ ಸಿಲಿಂಡರ್. ಆ ಜಾಗಕ್ಕೆ ನಿಮ್ಗೆ ಖರ್ಚಾಗೋದು ಬರೀ 250 ರೂಪಾಯಿ ಖರ್ಚು. ಕೆಜಿಗೆ ಒಂದು 4-5 ರೂಪಾಯಿಂದ ಸೌದೆ ಸಿಗುತ್ತೆ. ಅವರ ಊರಲ್ಲೇ ಸಾಮಿಲ್ ಅಂಗಡಿಗಳಲ್ಲಿ ಇರುತ್ತೋ ಅಲ್ಲಿ ತಗೋಬಹುದು. ಅವ್ರಿಗೆ ಸಾಕಷ್ಟು ಬೆನಿಫಿಟ್ ಇದೆ. ಈಗ ಹೋಟ್ಲು ಮಾಡೋರು ಏನಂದ್ರೆ ಅವ್ರ ಕಷ್ಟ ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ ಅಂತಾರೆ. ಈಗ ಹೋಟ್ಲವರು ದೊಡ್ಡದಾಗಿ ಇನ್ವೆಸ್ಟ್ ಮಾಡಿರ್ತಾರೆ, ಅವರೆಲ್ಲ ಸಾಲ ಮಾಡಿರ್ತಾರೆ. ಅವ್ರು ದುಡ್ಡು ಉಳಿತಾಯ ಮಾಡ್ಬೇಕಿದ್ರೆ ನಮ್ಮ ಸೌದೆ ಒಲೆ ಮರೆ ಹೋದ್ರೆ ಮಾತ್ರ
ಇದು ಸಾಧ್ಯವಾಗುತ್ತೆ. ಇದು ಮನೆಗೆ ಅಂತಾನೆ ಮಾಡಿದೀವಿ. ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಗಾಡಿ ಬಂಡಿ ಇರುತ್ತೆ, ಅವ್ರ ಹತ್ರ ಕರೆಂಟ್ ವ್ಯವಸ್ಥೆ ಇರಲ್ಲ. ಆಗ ಇದು ಒಂದು 6 ವೋಲ್ಟ್ಸ್ ಬ್ಯಾಟ್ರಿ ಕೊಡ್ತೀವಿ. ಈ 6 ವೋಲ್ಟ್ಸ್ ಬ್ಯಾಟ್ರಿನ ನೀವು 2 ಅವರ್ಸ್ ಚಾರ್ಜ್ ಮಾಡಿದ್ರೆ ಹೋಟ್ಲಿಗೆ ಬಳಸ್ತೀನಿ ಅಂದ್ರೆ ಇದು ನಿಮ್ಗೆ 5 ದಿನ ಬರುತ್ತೆ. ಮನೆಗೆ ಬಳಸ್ತೀನಿ ಅಂದ್ರೆ 10 ದಿನ ಬರುತ್ತೆ. ಆಗ ಏನ್ ಮಾಡ್ತೀವಿ ಅಂದ್ರೆ ಹೋಟ್ಲ್ ಅವ್ರಿಗೆ ಡಬಲ್ ಇನ್ನರ್ ಚೇಂಬರ್ ಕೊಟ್ಬಿಡ್ತೀವಿ. 5,500 ರೂಪಾಯಿಗೆ 2 ಇನ್ನರ್ ಚೇಂಬರ್ ಕೊಡ್ತೀವಿ. ಒಂದು ಒಲೆಗೆ ಒಂದು ಇನ್ನರ್ ಚೇಂಬರ್. ಏನಕ್ಕೆ ಅಂತ ಇದು ಡಬಲ್ ಚೇಂಬರ್ ಕೊಡೋದು, ಈಗ ಇದರಲ್ಲಿ 2.5 ಗಂಟೆ ಟೈಮ್ ಮಾಡಿದ್ರು ಅನ್ಕೊಳ್ಳಿ. ಸಪೋಸ್ ಹೋಟ್ಲ್ ಅವರೆಲ್ಲ 5 ಗಂಟೆ ಟೈಮ್ ಕೆಲಸ ಮಾಡೋದು. 5 ಗಂಟೆ ಟೈಮ್ ಕೆಲಸ ಮಾಡುವಾಗ ಏನಾಗುತ್ತೆ ಅಂದ್ರೆ ಟೋಟಲ್ ಆಗಿ 5 ಗಂಟೆ ಒಟ್ಟಿಗೆ ಮಾಡಕ್ಕಾಗಲ್ಲ. ಆಗ ಏನ್ ಮಾಡಬೇಕು, 2.5 ಗಂಟೆ ಟೈಮ್ ಕೆಲಸ ಮಾಡಿರ್ತೀರಾ, ಇದನ್ನ ರೆಸ್ಟ್ ಕೊಡಬೇಕು. ಆಗ ಇದನ್ನ ತೆಗೆದ್ಬಿಟ್ಟು ಕೆಂಡ ಬುದಿನ ಇದ್ರೊಳಗೆ ಚೆಲ್ಬಿಟ್ಟು ಇಲ್ಲಿಡಿ. ಆಗ ಇದು ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಇದು ರೆಸ್ಟ್ ಸಿಕ್ತು. 5 ಗಂಟೆ ಟೈಮ್ ಕಂಟಿನ್ಯೂ ಆಗಿ ನಮ್ಮ ಇದ್ರಲ್ಲೇ ಮಾಡಬಹುದು. ನೋಡಿ, ನೆನ್ನೆ ಒಬ್ರು ತುಮಕೂರು ಅವರು ತಗೊಂಡಿದ್ರು, 1 ವರ್ಷ ಆಗಿತ್ತು. ಸರ್ ಇನ್ನರ್ ಚೇಂಬರ್ ಹೊಟ್ಟೋಗ್ಬಿಟ್ಟೈತೆ, ನಮ್ಗೆ 2 ಇನ್ನರ್ ಚೇಂಬರ್ ಕಳಿಸಿ ಅಂತ ಹೇಳಿ ದುಡ್ಡು ಹಾಕಿದ್ದಾರೆ. ಸರ್ 1 ಗಂಟೆಗೆ ನಾನು ಇದು ಬಸ್ ಹಾಕ್ಬೇಕು ಅವ್ರಿಗೆ, ಇದನ್ನ ಹಾಕಕ್ ಹೋಗ್ತಾ ಇದೀನಿ. 2 ಇನ್ನರ್ ಚೇಂಬರ್ ಅವ್ರು ಕೊಡಬೇಕು. ಈಗ ಸರ್ ಇದು ನಿಮ್ಗೆ ನಾವ್ ಹೇಳ್ದಂಗೆ ಬಳಸಿದ್ರೆ ಮನೆಗಾದ್ರೆ 1 ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್. 1 ವರ್ಷ ಇನ್ನರ್ ಚೇಂಬರ್ ಗ್ಯಾರಂಟಿ ಕೊಡ್ತೀವಿ. ಅದರ್ವೈಸ್ ಈ ಬ್ಯಾಟ್ರಿಗೆ 6 ಮಂತ್ಸ್ ಇರುತ್ತೆ. ಇದೇನು ಆಗ್ಲೇ ಹೋಗುತ್ತೆ ಅಂತ ತಿಳ್ಕೊಬೇಡಿ. ಇದಕ್ಕೂ 6 ತಿಂಗಳು ವ್ಯಾರಂಟಿ ಇರುತ್ತೆ. ಹೋದ್ರೆ ವಾಪಸ್ ಕಳಿಸಿ, ದುಡ್ಡು ತಗೊಳ್ಳಲ್ಲ, ನಿಮ್ಗೆ ಹೊಸ ಬ್ಯಾಟ್ರಿ ಕೊಡ್ತೀವಿ. ಮಿನಿಮಮ್ 2 ಇಯರ್ಸ್ ಬಾಳಿಕೆ ಬರುತ್ತೆ. ಆಮೇಲೆ ಹೋದ್ರೆ 400 ರೂಪಾಯಿ. ನಮ್ಮ ಹೆಸರು ಭಾನುಪ್ರಕಾಶ್ ಅಂತ. ನಾವಿರೋದು ನಜರ್ಬಾದ್, ಮೈಸೂರು. ಚಾಮುಂಡಿ ಸ್ಟೇಡಿಯಂ ಎದುರುಗಡೆನೆ ನಮ್ದು ಗೋಡನ್ ಇದೆ. ಗೋಡನ್ ಪ್ಲಸ್ ಇಲ್ಲೇ ನಜರ್ಬಾದ್ ಅಲ್ಲಿ ನಮ್ದು ಮನೆ ಕೂಡ ಇದೆ. ಸಾಕಷ್ಟು ಹಿಂದಿನ ವಿಡಿಯೋಗಳಲ್ಲಿ ನಾವು ಮನೇನು ಪರಿಚಯ ಮಾಡಿ ಕೊಟ್ಟಿದ್ದೀವಿ. ಸರ್ ಈಗ 2 ತರ ನಾನು ಮನೆಗೆ ಯೂಸ್ ಮಾಡೋದು ತೋರಿಸ್ತೇವೆ. ಒಂದು ಕಬ್ಬಿಣ, ಒಂದು ಸ್ಟೀಲು. ಕೆಲವರು ಕೇಳ್ತಾ ಇದ್ರು ಸರ್ ನಿಮ್ಮ ಹತ್ರ ಕ್ಯಾಸ್ಟ್ ಐರನ್ ಸಿಗಲ್ವಾ ಅಂತ ಹೇಳಿ. ಕ್ಯಾಸ್ಟ್ ಐರನ್ ಕೂಡ ತಂದಿದ್ದೀವಿ. ಯಾರ ಹತ್ರನೂ ಆಲ್ ಓವರ್ ಇಂಡಿಯಾದಲ್ಲಿ ಈ ಸಿಸ್ಟಮ್ ಅಲ್ಲಿ ಸಿಗಲ್ಲ ನಿಮ್ಗೆ. ಯಾಕಂದ್ರೆ ನಮ್ದು ಟ್ರಾಲಿ ಇದೆ ಸರ್. ನೋಡಿ, ಈ ಟ್ರಾಲಿ ಹಿಂಗ್ ಎಳೆದ್ಬಿಟ್ಟು ಸೌದೆ ಹಾಕೋದು ಸರ್, ಒಳಗ್ ತಳ್ಳೋದು. ಇದು ಬ್ಲೋವರ್ ಸರ್. ಗಾಳಿ ಹೆಂಗ್ ಊದುತ್ತೆ ಅಂತ ನೋಡಿ, ಅಲ್ಲಿ ಕರೆಂಟ್ ಬೋರ್ಡ್ ಹಾಕಿದ್ದೀನಿ. ಇಲ್ಲಿ ಆನ್ ಮಾಡಿದ್ರೆ ಸರ್ ನೋಡಿ, ಇಲ್ಲಿ ಫ್ಯಾನ್ ತಿರುಗ್ತಾ ಇದೆ, ಒಳಗಡೆ ಗಾಳಿ ಬರುತ್ತೆ. ಹತ್ರ ಬಂದು ಸೌಂಡ್ ಕೇಳಿಸ್ಕೊಳ್ಳಿ ಸರ್. ಇದ್ರೊಳಗಡೆ ಬರೀ ಸೌಂಡ್ ಕೇಳಿಸ್ಕೊಳ್ಳಿ ಸಾಕು. ಇನ್ನೂ ಜಾಸ್ತಿ ಕೊಡ್ಬೋದು ಸರ್. ಇದು ಪೂರ್ತಿ ಎಷ್ಟು ಬೇಕಷ್ಟು ಇಲ್ಲಿ ಕಂಟ್ರೋಲ್ ಇದೆ, ಕಂಟ್ರೋಲರ್. ಈ ಕಂಟ್ರೋಲರ್ ಗಾಳಿನ ಕಮ್ಮಿ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಇಲ್ಲ ಸರ್ 2,800 ರೂಪಾಯಿ ಇದೆ. ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ 2,400 ರೂಪಾಯಿ ಆಗುತ್ತೆ. 400 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಇಲ್ಲ ಅದೇ ಕಮ್ಮಿ ಇದು ಅಂದ್ರೆ, ಅಲ್ಲಿಂದ ಇನ್ನೂ ಸ್ವಲ್ಪ ಎಲ್ಲ ಜಾಸ್ತಿ ಇದೆ. ನೀವು ಸೌದೆ ಹಾಕುವಾಗ ಹೆಚ್ಚು ಕಮ್ಮಿ ಹಿಂಗೆ ಕಮ್ಮಿ ಮಾಡ್ಕೊಂಡು ಈಚೆ ಎಳೆದ್ಬಿಟ್ಟು ಸೌದೆ ಹಾಕಿ ತಿರ್ಗಾ ಒಳಗಡೆ ತಳ್ಬಿಡೋದು. ಕಡಿಮೆ ಸೌದೆ ಇದ್ದು ಜಾಸ್ತಿ ಪ್ರೆಷರ್ ಬೇಕು ಅಂದ್ರೆ ಮಾಡ್ಕೋಬಹುದು. ಜಾಸ್ತಿ ಸೌದೆ ಇದ್ದು ಕಡಿಮೆ ಪ್ರೆಷರ್ ಬೇಕು ಅಂದ್ರೆ ಮಾಡ್ಕೋಬಹುದು. ಇಲ್ಲಿ ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇದು ಕ್ಯಾಸ್ಟ್ ಐರನ್ ಏನಂದ್ರೆ ಎರ್ಕ ಅಂತ ಹೇಳ್ತಾರೆ ಸರ್ ಕನ್ನಡದಲ್ಲಿ. ಕೆಲವ್ರು ಕೇಳ್ತಾ ಇದ್ರು ಸರ್ ಬೇರೆ ಕಡೆ ಎಲ್ಲ ಸಿಗುತ್ತೆ, ನಿಮ್ಮ ಹತ್ರ ಯಾಕೆ ಸಿಗಲ್ಲ ಅಂತ. ಸರಿ ಆಯ್ತು, ನಾವು ಮಾಡ್ಸೋಣ ತರೋಣ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿಲಿ ಆರ್ಡರ್ ಕೊಟ್ಟು ನಾವು ಈ ತರನೇ ಡಿಸೈನ್ ಬರಬೇಕು ಅಂತೇಳಿ ನಾವು ಖುದ್ದಾಗಿ ಈ ಡಿಸೈನ್ ಮಾಡಿಸಿ ತಂದಿದ್ದೀವಿ ಸರ್. ಇದ್ರ ಮೇಲ್ಗಡೆ ನಿಮ್ಗೆ ಹೋಟೆಲ್ಗೆಲ್ಲ ಇದೆ ಕ್ಯಾಸ್ಟ್ ಐರನ್ ಅಲ್ಲಿ. ಇದು ಮನೆಗೆ ಆಯ್ತಲ್ವೇ. ಇದು ನೆಕ್ಸ್ಟ್ ಬಂದು ಸರ್ ಇದೇ ಸೇಮ್ ಮೆಥಡ್. ಇದ್ರಲ್ಲೂ ಅದೇ ತರ ಎಳೆದ್ಬಿಟ್ಟು ಸೌದೆ ಹಾಕಂತದ್ದು. ಇದ್ರ ಕೆಪಾಸಿಟಿ ಬಂದು ಸರ್ ಇದರಲ್ಲಿ ಇಬ್ಬರಿಗೂ ಮಾಡಬಹುದು, 25 ಜನಕ್ಕೂ ಮಾಡಬಹುದು. ಇದರಲ್ಲಿ ಒಂದು 20 kg ರೈಸ್ ಮಾಡ್ಬೋದು. ಇದರಲ್ಲಿ ಬಂದು ಹಳ್ಳ ಬಂದು 8 ಇಂಚು, ಅಗಲ ಬಂದು 7 ಇಂಚು ಇರುತ್ತೆ. ಇದು ಕ್ಯಾಸ್ಟ್ ಐರನ್. ಇದಕ್ಕೂ ನೆಕ್ಸ್ಟ್ ವರ್ಷನ್ ಅಲ್ಲಿ ಒಳಗಡೆ ಇದೆ, ತೋರಿಸ್ತೀನಿ. ಇದು ಸರ್ ಇದು ನಿಮಗೆ 35 to 40 kg ಕೆಪಾಸಿಟಿ. ಅನುಕೂಲ ಆಗ್ಲಿ ಅಂತ ಹೇಳಿ ಟ್ರಾಲಿ ಮಾಡಿಸಿದೀವಿ ಸರ್. ಇದರಲ್ಲಿ 40 kg ಗಂಟೆ ರೈಸ್ ಮಾಡ್ಬೋದು ಸರ್. ಇದು ಬಂದು 15,000 ರೂಪಾಯಿ. ಅದು ಬಂದು 10,800. ಅದಕ್ಕೂ ಮೇಲ್ಗಡೆ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ನಿಮ್ಗೆ. ಮನೆಗೆ ಮಾಡೋದು ತಿಳಿಸ್ದೆ, ಮಿನಿ ಹೋಟೆಲ್ ಮಿನಿ ಕೆಪಾಸಿಟಿ ಅಂದ್ರೆ ಮಿನಿ ಕಮರ್ಷಿಯಲ್ ಬಗ್ಗೆನೂ ತಿಳಿಸ್ದೆ. ಮತ್ತೆ ನಿಮ್ಗೆ 35 kg ರೈಸ್ ಮಾಡೋದು ತಿಳಿಸ್ತೆ. ಮತ್ತೆ ನಿಮ್ಗೆ 20 kg ರೈಸ್ ಮಾಡೋದು ತಿಳಿಸ್ತೆ. 2ರಿಂದ 25 ಜನಕ್ಕೆ ಮಾಡೋದು, ಇದೆಲ್ಲ ಒಂದು ಮೀಡಿಯಂ ಆಗಿ ತಿಳಿಸ್ತೆ. ಜನಗಳು ಕೇಳ್ತಾರೆ ಈಗ ನಾವು ಬೀಗ್ರೂಟ ಮಾಡಬೇಕು, ಮತ್ತೆ ಚೌಟ್ರಿಗಳಲ್ಲಿ ಅಡಿಗೆ ಮಾಡಬೇಕು, ಒಟ್ಟಿಗೆ 100 kg ರೈಸ್ ಆಗಬೇಕು, 200 kg ರೈಸ್ ಆಗಬೇಕು ಅಂತ ಕೇಳ್ತಾರೆ. ಆಗ ನಾವೇನ್ ಮಾಡಿದೀವಿ ಅಂದ್ರೆ ಅದಕ್ಕೋಸ್ಕರನೂ ಒಂದು ತಂದಿದೀವಿ, ಲೈಫ್ ಟೈಮ್ ವಾರಂಟಿ. ಇದು ಹೊರಗಡೆ ಕೂಡ ಇದು ಮಾರ್ತಾ ಇದ್ದಾರೆ. ನೀವು ಪ್ರತಿಯೊಬ್ರು ಏನ್ ಮಾಡ್ಬೇಕು, ಈ ಸೌದೆ ಒಲೆ ಪರ್ಚೇಸ್ ಮಾಡುವಾಗ ಈ ತರ ಒಂದು ಟೇಪ್ ತಗೊಂಡು ಹೋಗ್ಬಿಡ್ಬೇಕು. ಇದು 12 ಇಂಚ್ ಆಯ್ತಾ, ಇದು ಡೆತ್ 10 ಇಂಚ್ ಆಯ್ತಾ. ಇಲ್ಲಿ ನೋಡಿ ಡೆತ್ 10 ಇಂಚು, 10 ಇಂಚ್ ಆಯ್ತಾ, 12 ಇಂಚ್ ಐತೆ. 12/10 ಯಾರ ಹತ್ರ ನಿಮ್ಗೆ ಕಮ್ಮಿಗೆ ಸಿಗುತ್ತೋ ಅವ್ರ ಹತ್ರ ತಗೊಳ್ಳಿ. ಜನಗಳು ಮೋಸ ಹೋಗ್ಬೇಡಿ. ಯಾಕಂದ್ರೆ ಇದೇ ಕೆಪಾಸಿಟಿ ಉಳ್ಳಂತದ್ನ ಬೇರೆಯವರು 54,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ನಮ್ಮ ಹತ್ರ ಬರೀ 36,800 ರೂಪಾಯಿ. ಮತ್ತೆ ಇದ್ರ ಸಿಸ್ಟಮ್ ಏನು ಅವ್ರ ತರನೇ ನಮ್ದು ಇದೆ. ಹಿಂಗ್ ತೆಗೆದ್ಬಿಟ್ಟು ಡೋರು ಇಲ್ಲಿಂದ ಸೌದೆ ದೊಡ್ಡ ಹಾಕ್ಬೋದು, ಒಳಗಡೆಗೆ ದೊಡ್ಡ ಸೌದೆ ಹಾಕಿ ಹಿಂಗೆ ಲಾಕ್ ಕೂಡ ಮಾಡ್ಬೋದು. ಲಾಕ್ ಎಲ್ಲ ಇದೆ ಸೇಮ್ ಆಸ್ ಇಟ್ ಇಸ್. ತಮಿಳ್ನಾಡವರು, ಆಂಧ್ರದವರು ಎಲ್ಲಾರು ಇದೇ ತರ ತಗೊಂಡ್ ಮಾರ್ತಾವ್ರೆ. ಪಾಪ ನಮ್ ಜನಗಳು ಮೋಸ ಹೋಯ್ತಾವ್ರೆ. ಏನಕ್ಕೆ ಅವ್ರಿಗೆ ಗೊತ್ತಿಲ್ಲ ಪಾಪ ಎಲ್ಲಿ ತಗೋಬೇಕು, ಏನ್ ತಗೋಬೇಕು, ಎಲ್ಲಿ ಕಮ್ಮಿ ಬೀಳುತ್ತೆ ಅಂತ. ನೀವು ಎಲ್ಲೇ ತಗೊಳ್ಳಿ, ಯಾರ ಹತ್ರ ಬೇಕಾದ್ರೆ ತಗೊಳ್ಳಿ, ಎಷ್ಟೇ ದೂರದಲ್ಲಿ ಇದ್ರು ತಗೊಳ್ಳಿ. ನಾನು ಅಲ್ಲೇ ತಗೋಬೇಕು, ಇಲ್ಲೇ ತಗೋಬೇಕು, ನಮ್ಮ ಹತ್ರನೇ ತಗೋಬೇಕು ಅಂತ ನಾನು ಹೇಳಲ್ಲ. ಜನಗಳು ದಯವಿಟ್ಟು ಮೋಸ ಹೋಗ್ಬೇಡಿ. ಎಲ್ಲಿ ಕಮ್ಮಿ ಪ್ರೈಸ್ ಇದೆ ಅದೇ ತರ ಇದೆಯೋ ಅವರು ಅದೇ ತರ ವ್ಯಾರಂಟಿ ಕೊಡ್ತಾರೆ, ಅಲ್ಲಿ ಬಂದು ನೀವು ಪರ್ಚೇಸ್ ಮಾಡಬಹುದು. ನಾವು ಇಡೀ ಕರ್ನಾಟಕಕ್ಕೆ ಫಸ್ಟ್ ಸೌದೆ ಒಲೆ ಪರಿಚಯ ಮಾಡಿದೆ ಮಾಧ್ಯಮದ ಮುಖಾಂತರ. ನಾವೇ ಭಾನುಪ್ರಕಾಶ್ ಅಂತ ಹೇಳ್ಬಿಟ್ಟು, ಸೂರ್ಯ ಸೌದೆ ಒಲೆ ಮೈಸೂರು. ಫೋನಲ್ಲಿ ಬೆಂಗಳೂರು ಅವ್ರು ಮಾಡಿದ್ರು, ಬೈಲುಂಗಲ್ದವ್ರು ಮಾಡಿದ್ರು. ಸಿಂಪಲ್ ಆಗಿ ಒಂದು ಉದಾಹರಣೆ ಅಂದ್ರೆ ಸರ್, ಈಗ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಚಿಕ್ಕ ಬುದ್ಧಿ ಅವರು ಇದ್ದಾರೆ. ಮೂಲೆಯಲ್ಲೇ ಸರ್ ಅಡಿಗೆ ಮಾಡಿ ಊಟ ಮಾಡೋದು ಸರ್, ಮಧ್ಯಾಹ್ನ, ರಾತ್ರಿ, ಬೆಳಿಗ್ಗೆ. ಅವರು ಸಾಕಷ್ಟು ಕಡೆ ಹೊರಗಡೆ ಎಲ್ಲ ನೋಡಿದ್ರು ಅಂತ ಅವ್ರಿಗೆ ಎಲ್ಲೂ ಇಷ್ಟ ಆಗದೆ ನಮ್ಮ ಹತ್ರ 3 ಒಲೆ ತರಿಸ್ಕೊಂಡಿದ್ದಾರೆ. ಅವ್ರು ಮುಂಚೆ ಮಾಡ್ತಿದ್ರು ಮಾಮೂಲಿ ಇದ್ರ ಗ್ಯಾಸಲ್ಲೇ, ಈಗ ಸ್ಟೋವಲ್ಲಿ ಮಾಡ್ತಿದ್ದಾರೆ ಅಂದಮೇಲೆ
ಒಲೆಯಲ್ಲಿ ಮಾಡ್ತಿರೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಅಷ್ಟೇನಿಲ್ಲ. ಜನಕ್ಕೆ ಹೇಳೋದೇನಂದ್ರೆ ಬನ್ನಿ ಈ ಕಡೆ ಬರಬೇಕಂದ್ರೆ ಸಬರ್ ಬಸ್ ಸ್ಟ್ಯಾಂಡ್ ಬಂದಾಗ ಗೆಸ್ಟ್ ಹೌಸ್ ಮುಂದೆ ಬಂದರೆ ನಮ್ಮದೇ ಮುದ್ದೆ ಸಾರು ಉಪ್ಸಾರು ಬೇಳೆ, ಬೆಳಗ್ಗೆ ಬಾತು, ಇಡ್ಲಿ, ವಡೆ, ಪೂರಿ, ಮಧ್ಯಾಹ್ನ ಮುದ್ದೆ, ಅನ್ನ ಸಾರು, ಮೊಸರನ್ನ ಎಲ್ಲ ಸಿಗ್ತದೆ.